going to dissect Vedanta. मई से वेदांता के डीमर्जर की स्कीम हो जाएगी. ವೇದಾಂತ ಗ್ರೂಪ್ ಅಥವಾ ವೇದಾಂತ ಲಿಮಿಟೆಡ್ ಈ ಹೆಸರು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಲವು ಸಾರಿ ಸೆನ್ಸೇಷನ್ಗಳನ್ನು ಕ್ರಿಯೇಟ್ ಮಾಡುತ್ತಾ ಇರುತ್ತದೆ. ಅಲ್ಯೂಮಿನಿಯಂ, ಜಿಂಕ್, ಲೆಡ್, ಸಿಲ್ವರ್, ಕಾಪರ್, ಐರನ್, ಸ್ಟೀಲ್ ಹೀಗೆ ಕಂಪನಿ ಮೆಟಲ್ ಮತ್ತು ಮಿನರಲ್ಸ್ ಹಾಗೂ ಕಮೋಡಿಟಿ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿ. ಇನ್ನು ಪ್ರಮುಖವಾಗಿ ನೋಡೋದಾದರೆ ಭಾರತದ ಒಟ್ಟಾರೆ ಮಾರ್ಕೆಟ್ನಲ್ಲಿ ನಿಕ್ಕಲ್ನಲ್ಲಿ ಸುಮಾರು 95ಕ್ಕೂ ಹೆಚ್ಚಿನ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಅದೇ ರೀತಿ ಅಲ್ಯೂಮಿನಿಯಂನಲ್ಲಿ 46%, ಜಿಂಕ್ ಅಲ್ಲಿ 80%, ಲೆಡ್ ನಲ್ಲಿ 85%. ಇದಷ್ಟೇ ಅಲ್ಲದೆ ಭಾರತದ ಸಿಲ್ವರ್ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ ಹಾಗೂ ವಿಶ್ವದ ಟಾಪ್ 5 ಸಿಲ್ವರ್ ಪ್ರೊಡಕ್ಷನ್ ಕಂಪನಿಗಳಲ್ಲಿ ವೇದಾಂತನೂ ಕೂಡ ಒಂದು. ಇಷ್ಟೆಲ್ಲ ಟಾಪ್ನಲ್ಲಿ ಇದ್ದರೂ ಈ ಕಂಪನಿಗೆ ವಿವಾದಗಳು ತಪ್ಪಿದ್ದಲ್ಲ. ಅದ್ಯಾಕೆ ಎಂದು ತಿಳಿಯಲು ಅದರ ಇತಿಹಾಸವನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ. ಅದು 1960ರ ಕಾಲ. ಬಿಹಾರದ ಪಾಟ್ನಾದ ಸಮೀಪ ಮಿಲ್ಲರ್ ಹೈಸ್ಕೂಲ್ನಲ್ಲಿ ಆಗ ತಾನೇ 10ನೇ ತರಗತಿ ಪಾಸ್ ಮಾಡಿದ್ದ ಒಬ್ಬ ಸಾಮಾನ್ಯ ಬಡತನ ಫ್ಯಾಮಿಲಿಯ ಹುಡುಗ. ಆದರೆ ಓದಿನಲ್ಲಿ ಅಂತಹ ಆಸಕ್ತಿ ಇಲ್ಲದ ಕಾರಣ ಓದನ್ನು ಬಿಟ್ಟು ತಮ್ಮ ತಂದೆ ನಡೆಸುತ್ತಿದ್ದ ಅಲ್ಯೂಮಿನಿಯಂ ವೈರ್ ಮಾಡುವ ಸಣ್ಣ ಫ್ಯಾಕ್ಟರಿಗೆ ಬಂದು ತಂದೆಗೆ ಸಹಾಯ ಮಾಡಲು ನಿಂತನು. ಆದರೆ ಅಲ್ಲಿ ಅವನಿಗೆ ಗಮನ ಸೆಳೆದಿದ್ದು ಫ್ಯಾಕ್ಟರಿಯಲ್ಲಿ ಉಳಿಯುತ್ತಿದ್ದ ಗುಜರಿ ವೇಸ್ಟ್ಗಳ ಮೇಲೆ. ಈ ಕುತೂಹಲ ತಂದೆಯ ಫ್ಯಾಕ್ಟರಿಯನ್ನು ಬಿಟ್ಟು ಮುಂದೆ ಗುಜರಿ ಉದ್ಯಮದ ಕಡೆ ಸೇರುವಂತೆ ಮಾಡಿತಲ್ಲದೆ ಮುಂಬೈಗೆ ತಂದು ನಿಲ್ಲಿಸಿತು. ಆದರೆ ಈ ಗುಜರಿ ವ್ಯವಹಾರದಲ್ಲಿ ಆತ ಒಂದು ಪಾಠವನ್ನು ಕಲಿತುಕೊಂಡ. ಅದೇನೆಂದರೆ ಈ ಗುಜರಿ ವ್ಯವಹಾರಕ್ಕಿಂತ ಮೆಟಲ್ಗಳನ್ನು ತಯಾರಿಕೆ ಮಾಡುವ ಬಿಸ್ನೆಸ್ನಲ್ಲಿ ಹೆಚ್ಚು ಲಾಭವಿದೆ ಎಂದು. ಇದೇ ಕಾರಣಕ್ಕೆ ಮುಂದೆ 1986ರಲ್ಲಿ ಸ್ಟೆರ್ಲೈಟ್ ಇಂಡಸ್ಟ್ರೀಸ್ ಎಂಬ ಕಂಪನಿಯನ್ನು ಸ್ಥಾಪಿಸಿ ಅಂದು ಬಹಳ ಬೇಡಿಕೆಯಲ್ಲಿದ್ದ ಟೆಲಿಫೋನ್ ಕೇಬಲ್ ತಯಾರಿಕೆಯನ್ನು ಪ್ರಾರಂಭಿಸಿದರು. ಮುಂದೆ ಕೇಬಲ್ ತಯಾರಿಸಲು ಬೇಕಾಗಿದ್ದ ತಾಮ್ರ ಮತ್ತು ಅಲ್ಯೂಮಿನಿಯಂಗಳು ದುಬಾರಿ ಇದ್ದದ್ದಲ್ಲದೆ ಅವುಗಳನ್ನು ವಿದೇಶದಿಂದ ತರಿಸಿಕೊಳ್ಳಬೇಕಾಗುತ್ತಿತ್ತು. ಇದೇ ಕಾರಣಕ್ಕೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ನ ರೂಪದಲ್ಲಿ ಭಾರತದಲ್ಲೇ ತಯಾರಿಸಲು ಮುಂದಾದರು. ಬಹುಶಃ ಬೇರೆ ಯಾರಾದರೂ ಆಗಿದ್ದರೆ ಹೊಸ ಕಂಪನಿಯನ್ನು ಪ್ರಾರಂಭಿಸಿ ಮುಂದೆ ಹೋಗುತ್ತಿದ್ದರೇನೋ. ಆದರೆ ಈ ವ್ಯಕ್ತಿ ಅದರ ಬದಲು ಆಗ ತಾನೇ ಭಾರತದಲ್ಲೇ ಇದ್ದ ಕಂಪನಿಗಳನ್ನು ಖರೀದಿ ಮಾಡಿ ಅವುಗಳನ್ನು ಅಪ್ಗ್ರೇಡ್ ಮಾಡಲು ಮುಂದಾದರು. ಅದರ ಪರಿಣಾಮ ಮುಂದೆ 1994ರಲ್ಲಿ ಕಾಪರ್ ಸ್ಮೆಲ್ಟರ್ ಮತ್ತು ಮಡ್ರಾಸ್ ಅಲ್ಯೂಮಿನಿಯಂ ಮಾಲ್ಕೋ ಕಂಪನಿಗಳನ್ನು ಖರೀದಿ ಮಾಡಿದರು. ಇಲ್ಲಿಗೆ ನಿಲ್ಲದೆ ಮುಂದೆ ಸರ್ಕಾರದ ಅಡಿ ಸಿಲುಕಿ 6ಕ್ಕೂ ಏರದೆ 3ಕ್ಕೂ ಇಳಿಯದೆ ತನ್ನ ಪಾಡಿಗೆ ತಾನಿದ್ದ ಭಾರತದ ಅತಿದೊಡ್ಡ ಅಲ್ಯೂಮಿನಿಯಂ ಕಂಪನಿ ಬಾಲ್ಕೋ ಭಾರತ್ ಅಲ್ಯೂಮಿನಿಯಂ ಕಂಪನಿಯನ್ನು 2001ರಲ್ಲಿ ಮತ್ತು ನಷ್ಟದಿಂದ ಬಾಗಿಲಾಕುವ ಪರಿಸ್ಥಿತಿ ತಲುಪಿದ್ದ ಹಿಂದೂಸ್ತಾನ್ ಜಿಂಕ್ ಅನ್ನು 2002ರಲ್ಲಿ ಖರೀದಿ ಮಾಡಿದರು. ಇನ್ನು 2003ರಲ್ಲಿ ತಮ್ಮ ಕಂಪನಿಯನ್ನು ವೇದಾಂತ ರಿಸೋರ್ಸಸ್ ಎಂದು ಮರುನಾಮಕರಣ ಮಾಡಿ ಮೆಟಲ್ ಮತ್ತು ಮಿನರಲ್ಸ್ಗೆ ಅತಿ ಹೆಚ್ಚು ಇನ್ವೆಸ್ಟರ್ಸ್ಗಳನ್ನು ಹೊಂದಿರುವ ಲಂಡನ್ನ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡಿದರು. ಮುಂದೆ 2007ರಲ್ಲಿ ಕಬ್ಬಿಣದ ಅದಿರು ಎಕ್ಸ್ಪೋರ್ಟ್ ಮಾಡುತ್ತಿದ್ದ ಸೀಸಾ ಗೋವಾ ಕಂಪನಿಯನ್ನು, 2011ರಲ್ಲಿ ಕೇರ್ನ್ ಇಂಡಿಯಾ ಕಂಪನಿಯನ್ನು, 2018ರಲ್ಲಿ ಎಲೆಕ್ಟ್ರೋ ಸ್ಟೀಲ್ಸ್ ಕಂಪನಿಯನ್ನು ಖರೀದಿ ಮಾಡಿದರು. ಹೀಗೆ ಈ ಕಂಪನಿಯ ಜರ್ನಿಯಲ್ಲಿ ಹಲವಾರು ಬಾರಿ ಸಣ್ಣ ಮತ್ತು ನಷ್ಟದ ಕಂಪನಿಗಳನ್ನು ಖರೀದಿಸಿ ಅವುಗಳನ್ನು ಟರ್ನ್ ಅರೌಂಡ್ ಮಾಡಿದ ಸಾಧನೆ ಈ ಕಂಪನಿಯ ಸ್ಥಾಪಕ ಮತ್ತು ಫೌಂಡರ್ ಅನಿಲ್ ಅಗ್ರವಾಲ್ಗೆ ಸಲ್ಲುತ್ತದೆ. ಆದರೆ ಈ ಸಕ್ಸಸ್ ಸ್ಟೋರಿಯಲ್ಲಿ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ಅದೇನೆಂದರೆ ಈ ಸಣ್ಣ ಸಣ್ಣ ಕಂಪನಿಯನ್ನು ತೆಗೆದುಕೊಳ್ಳುವಾಗ ಅವರು ಮೊರೆ ಹೋಗಿದ್ದು ಸಾಲಕ್ಕೆ. ಕಳೆದ ವರ್ಷ ಮಾರ್ಚ್ ಅಂತ್ಯಕ್ಕೆ ಈ ಸಾಲದ ಹೊರೆ 91,000 ಕೋಟಿಯನ್ನು ತಲುಪಿತ್ತು. ಇದು ಕಂಪನಿಯ ಆದಾಯದ ಸುಮಾರು 2.3ರಷ್ಟಿತ್ತು. ಈ ವಿವಾದ ಭುಗಿಲೇಳುತ್ತಿದ್ದಂತೆ ಕಂಪನಿ ಸಾಲ ತೀರಿಸುವ ಕಡೆಗೆ ಫೋಕಸ್ ಮಾಡಿತು. 90,000 ಕೋಟಿಯಿಂದ 60,000 ಕೋಟಿಗೆ ಇಳಿದಿದೆ ಎಂದು ರಿಪೋರ್ಟ್ಗಳಿವೆ. ಆದರೆ ಇದಕ್ಕೆ ಅಧಿಕೃತ ಕನ್ಫರ್ಮೇಷನ್ ಆನ್ಯುಯಲ್ ರಿಪೋರ್ಟ್ ಬಂದ ಮೇಲಷ್ಟೇ ಸಾಧ್ಯ. ಇಲ್ಲಿ ಸಾಲ ಕಡಿಮೆ ಮಾಡಲು ಕಂಪನಿ ಕೆಲವು ಲಾಸ್ನಲ್ಲಿದ್ದ ಮೈನ್ಸ್ಗಳನ್ನು ಮಾರಾಟ ಮಾಡಿದೆ ಮತ್ತು ಹಲವು ಸಾಲಗಳನ್ನು ರೀಫೈನಾನ್ಸ್ ಮೂಲಕ ಕಡಿಮೆ ಮಾಡಿಕೊಂಡಿದೆ. ಅಂದರೆ ಹಳೆ ಮತ್ತು ಹೆಚ್ಚು ಬಡ್ಡಿಯ ಸಾಲವನ್ನು ತೀರಿಸಲು ಹೊಸ ಮತ್ತು ಕಡಿಮೆ ಬಡ್ಡಿಯ ಸಾಲಗಳನ್ನು ತೆಗೆದುಕೊಳ್ಳುತ್ತಿದೆ. ಇದೇ ಕಾರಣಕ್ಕೆ ಈಗ ಈ ಕಂಪನಿ ರೀಸ್ಟ್ರಕ್ಚರಿಂಗಿಗೆ ಮುಂದಾಗಿದೆ. ಅದೇನೆಂದರೆ ಈ ಕಂಪನಿಯನ್ನು ಒಡೆದು 5 ಬೇರೆ ಬೇರೆ ಕಂಪನಿಗಳನ್ನು ಮಾಡುವುದು. ಸದ್ಯ ಇರುವ ವೇದಾಂತ ಲಿಮಿಟೆಡ್ ಕಂಪನಿಯನ್ನು ವೇದಾಂತ ಅಲ್ಯೂಮಿನಿಯಂ, ವೇದಾಂತ ಆಯಿಲ್ ಅಂಡ್ ಗ್ಯಾಸ್, ವೇದಾಂತ ಪವರ್, ವೇದಾಂತ ಐರನ್ ಅಂಡ್ ಸ್ಟೀಲ್
ಹಾಗೂ ಉಳಿದ ಎಲ್ಲಾ ಬಿಸ್ನೆಸ್ಗಳು ಅದರಲ್ಲೂ ಪ್ರಮುಖವಾಗಿ ಜಿಂಕ್ ವೇದಾಂತ ಲಿಮಿಟೆಡ್ನಲ್ಲೇ ಉಳಿಯಲಿವೆ. ಅಲ್ಲಿಗೆ ವೇದಾಂತ ಷೇರು ಹೊಂದಿರುವವರು ಈ 4 ಹೊಸ ಷೇರುಗಳನ್ನು 1:1 ಅಂದರೆ ನಿಮ್ಮ ಬಳಿ 10 ಷೇರು ಇದ್ದರೆ ಈ ಎಲ್ಲಾ ಕಂಪನಿಯ 10 ಷೇರುಗಳು ನಿಮಗೆ ಸಿಗಲಿವೆ. ಹಾಗಾದರೆ ಈ ಡಿಮರ್ಜರ್ನ ಅಡ್ವಾಂಟೇಜ್ ನೋಡೋದಾದರೆ ಸುಲಭ ಮತ್ತು ಸಿಂಪಲ್ ಆಪರೇಷನ್ಸ್. ಅಲ್ಲಿಗೆ ಇನ್ನು ಮುಂದೆ ಈ ಬಿಸ್ನೆಸ್ಗಳು ತಮಗೆ ಬೇಕಾದ ಹಾಗೆ ನೇರ ಪಾಲಿಸಿ ಮತ್ತು ನಿರ್ಧಾರಗಳನ್ನು ಮಾಡಬಹುದು. ಕಂಪನಿಯ ಇತರ ಸೆಕ್ಟರ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇರುವುದಿಲ್ಲ. ಮತ್ತು ಇನ್ನು ಪ್ರಮುಖವಾದ ಅಡ್ವಾಂಟೇಜ್ ಅದು ಕಂಪನಿಯ ಒಟ್ಟಾರೆ ರಿವ್ಯಾಲ್ಯೂಯೇಷನ್. ಈ ಸ್ಪ್ಲಿಟ್ನಿಂದಾಗಿ ಮುಂದಿನ ದಿನಗಳಲ್ಲಿ ಕಂಪನಿಯ ವ್ಯಾಲ್ಯೂಯೇಷನ್ ಹಿಗ್ಗಲಿದೆ. ಅಂದರೆ ಸದ್ಯ ಕಂಪನಿಯ ವ್ಯಾಲ್ಯೂಯೇಷನ್ ವಿಚಾರದಲ್ಲಿ ಗ್ರೂಪ್ ಡಿಸ್ಕೌಂಟ್ ಅಡ್ಡ ಬಂದಿದೆ. ಇಲ್ಲಿ ಗ್ರೂಪ್ ಡಿಸ್ಕೌಂಟ್ ಏನು ಎಂದು ನೋಡೋದಾದ್ರೆ, ಸಾಮಾನ್ಯವಾಗಿ ಒಂದು ಕಂಪನಿ ಬೇರೆ ಬೇರೆ ವರ್ಟಿಸಸ್ಗಳಲ್ಲಿ ತನ್ನ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದರೆ ಆಗ ಆ ಕಂಪನಿಯ ವ್ಯಾಲ್ಯೂಯೇಷನ್ ತನ್ನ ಎಲ್ಲಾ ಬಿಸ್ನೆಸ್ನ ವ್ಯಾಲ್ಯೂಯೇಷನ್ನ ಒಟ್ಟಾರೆ ಮೊತ್ತವಾಗಿರಬೇಕು. ಕೆಲವು ಸೆಕ್ಟರ್ಗಳು ಚೆನ್ನಾಗಿ ಕೆಲಸ ಮಾಡಿ ಮತ್ತೆ ಕೆಲವು ಸೆಕ್ಟರ್ಗಳು ಚೆನ್ನಾಗಿ ಕೆಲಸ ಮಾಡುವುದಿಲ್ಲ. ಇದೇ ಕಾರಣಕ್ಕೆ ಕಂಪನಿಯ ಒಟ್ಟಾರೆ ವ್ಯಾಲ್ಯೂಯೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಪ್ರತಿ ಸೆಕ್ಟರ್ನ ವ್ಯಾಲ್ಯೂಯೇಷನ್ನ ಕೂಡಿರುವುದಕ್ಕಿಂತ ಕಡಿಮೆಯೇ ಇರುತ್ತದೆ. ಮತ್ತು ಸಾಮಾನ್ಯವಾಗಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಅನ್ನು ಒಟ್ಟು ಹಾಕುವುದು ಕಷ್ಟದ ವಿಷಯ. ಅಂದರೆ ಈಗ ಇದೇ ಕಂಪನಿಯ ಲೆಕ್ಕದಲ್ಲಿ ನೋಡೋದಾದ್ರೆ, ಒಂದು ವೇಳೆ ಯಾರಾದರೂ ಕೇವಲ ಅಲ್ಯೂಮಿನಿಯಂ ಅಥವಾ ಕಾಪರ್ ಮೇಲೆ ಇನ್ವೆಸ್ಟ್ ಮಾಡುವವರಿದ್ದರೆ ಅವರಿಗೆ ಈ ಕಂಪನಿ ಸೂಟ್ ಆಗುತ್ತಿರಲಿಲ್ಲ. ಆದರೆ ಮುಂದೆ ಈ ಸ್ಪ್ಲಿಟ್ ಆಗುವುದರಿಂದ ಆ ರೀತಿಯ ಟಾರ್ಗೆಟೆಡ್ ಇನ್ವೆಸ್ಟರ್ಸ್ಗಳು ಕಂಪನಿಗೆ ಸೇರಿಕೊಳ್ಳುತ್ತಾರೆ ಮತ್ತು ಬೇರೆ ಸೆಕ್ಟರ್ನ ಏರಿಳಿತಗಳು ಈ ಸೆಕ್ಟರ್ನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಅದಲ್ಲದೆ ಮ್ಯೂಚುವಲ್ ಫಂಡ್ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಸಾಮಾನ್ಯವಾಗಿ ಪರ್ಟಿಕ್ಯುಲರ್ ಮೆಟಲ್ ಮೇಲೆ ಇನ್ವೆಸ್ಟ್ ಮಾಡುವುದರಿಂದ ಸ್ಪ್ಲಿಟ್ ಆಗುವ ಕಂಪನಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಹರಿದು ಬರುವ ಸಾಧ್ಯತೆ ಇದೆ. ಹಾಗೆ ನೋಡಿದರೆ ಇದೇ ಅಂಶ ನೆಗೆಟಿವ್ ಕೂಡ ಆಗಬಹುದು. ಏಕೆಂದರೆ ಸದ್ಯ ಕಂಪನಿ 60 ರಿಂದ 70 ಸಾವಿರ ಕೋಟಿಯ ಸಾಲವನ್ನು ಹೊಂದಿದೆ. ಹೀಗೆ ಕಂಪನಿಗಳು ಸ್ಪ್ಲಿಟ್ ಆದಾಗ ಆ ಸಾಲವು ಕೂಡ ಕಂಪನಿಯ ವ್ಯಾಲ್ಯೂಯೇಷನ್ನ ಮೇಲೆ ಡಿವೈಡ್ ಆಗುತ್ತಾ ಹೋಗುತ್ತದೆ. ಆಗ ಕಡಿಮೆ ಲಾಭ ಅಥವಾ ನಷ್ಟದಲ್ಲಿರುವ ಸೆಕ್ಟರ್ಗೆ ಈ ಸಾಲದ ಹೊರೆ ಇನ್ನಷ್ಟು ಹೊಡೆತ ಬೀಳಬಹುದು. ಇನ್ನು ಸದ್ಯ ಷೇರುದಾರರಿಗೆ ಏಪ್ರಿಲ್ 30ರಂದು ವೇದಾಂತ ಲಿಮಿಟೆಡ್ನ ಷೇರಿನ ದರವನ್ನು ಹೊಸ ಸ್ಪ್ಲಿಟೆಡ್ ವೇದಾಂತ ಲಿಮಿಟೆಡ್ನ ಷೇರಿಗೆ ಹೊಂದಿಸಲಾಗುತ್ತದೆ. ಹಾಗೂ ಮೇ 1ರಂದು ನಿಮ್ಮ ಡಿಮಟ್ ಅಕೌಂಟ್ಗೆ ಉಳಿದ 4 ಹೊಸ ಷೇರುಗಳು ಬಂದು ಸೇರಿಕೊಳ್ಳುತ್ತವೆ. ಆದರೆ ಸದ್ಯ ಈ 4 ಷೇರುಗಳನ್ನು ನೀವು ಟ್ರೇಡ್ ಮಾಡುವಂತಿರುವುದಿಲ್ಲ. ಜೂನ್ ಅಥವಾ ಜುಲೈನಲ್ಲಿ ಈ ಷೇರುಗಳ ಟ್ರೇಡಿಂಗ್ ಪ್ರಾರಂಭವಾಗುವ ಲೆಕ್ಕಾಚಾರವಿದೆ. ಅಲ್ಲಿಯವರೆಗೆ ಈ ಷೇರುಗಳು ಹಾಗೆ ನಿಮ್ಮ ಡಿಮಟ್ ಅಕೌಂಟ್ನಲ್ಲಿ ಇರುತ್ತವೆ. ಈಗಾಗಲೇ ಸ್ಪ್ಲಿಟ್ಟಿಂಗ್ನ ಕಾರಣಕ್ಕೆ ಷೇರು ಅತ್ಯಂತ ಹೆಚ್ಚಿನ ಏರಿಳಿತವನ್ನು ನೀಡುತ್ತಿದೆ. ಈ ಸ್ಪ್ಲಿಟ್ನಿಂದಾಗಿ ಮುಂದಿನ ದಿನಗಳಲ್ಲಿ ಷೇರಿನ ಬೆಲೆ ಹೆಚ್ಚಾಗಲಿದೆ ಎಂದು ಈಗಾಗಲೇ ವೇದಾಂತ ಷೇರಿಗೆ ಮುಗಿಬಿದ್ದು ಪರ್ಚೇಸ್ ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಸ್ಪ್ಲಿಟ್ ಆಗುವ ಷೇರುಗಳು ಜೂನ್ ಅಥವಾ ಜುಲೈ ತಿಂಗಳಿಂದ ಟ್ರೇಡಿಂಗ್ ಅನ್ನು ಪ್ರಾರಂಭಿಸುತ್ತದೆ. ಅಲ್ಲಿಯವರೆಗೆ ಉಂಟಾಗುವ ಬೆಳವಣಿಗೆಗಳು ಹಾಗೂ ಆ ಕಂಪನಿಯ ವ್ಯಾಲ್ಯೂಯೇಷನ್ ಮತ್ತು ಆ ಕಂಪನಿಗಳ ಮೇಲೆ ಬೀಳುವ ಸಾಲದ ಹೊರೆಯ ಮೇಲಷ್ಟೇ ಅದರ ನಿಖರವಾದ ಷೇರಿನ ಬೆಲೆಯನ್ನು ಗುರುತಿಸಲು ಸಾಧ್ಯ. ಮತ್ತು ಸಾಮಾನ್ಯವಾಗಿ ಈ ರೀತಿಯ ಸ್ಪ್ಲಿಟ್ಗಳು ಆದಾಗ ಮ್ಯೂಚುವಲ್ ಫಂಡ್ ಸೇರಿದಂತೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ತಮ್ಮ ಕೈಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ. ಆದ್ದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಹೆಚ್ಚಿನ ಏರಿಳಿತವನ್ನು ನೀವು ಕಾಣಬಹುದು. ಇದರೊಂದಿಗೆ ಈ ವೇದಾಂತ ಶೇರ್ನ ಸ್ಪ್ಲಿಟ್ನ ಕುರಿತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೈನಿಂಗ್ ಆಫ್ ಫಿನ್ಬಿಸ್ ಕನ್ನಡ.